ಮತ್ತು ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿಯಾಗಿದೆ. ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ನಮ್ಮ ಸರ್ಕಾರ ಕಳಿಸಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಬಡವರ ಪರವಾಗಿದ್ದಂಥ ಏನು ಸುಗ್ರೀವಾಜ್ಞೆ ಇತ್ತು, ಆ ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನು ನೀಡಿದರು. ಅವ್ರಿಗೆ ನಮ್ಮ ಕೃತಜ್ಞತೆ ಹೇಳೋದ್ರ ಸಲುವಾಗಿ ಅವ್ರ ಹತ್ರ ಹೋಗಿದ್ದೆ, ಭೇಟಿಯಾಗಿ ಕೃತಜ್ಞತೆಯನ್ನು ಸೂಚಿಸಿ ಬಂದಿದ್ದೇನೆ. ಭಾಳಷ್ಟು ಸೌಹಾರ್ದಯುತವಾಗಿರ್ತಕ್ಕಂಥ ಚರ್ಚೆ ಆಯಿತು. ರಾಜ್ಯದ ಬಗ್ಗೆ, ಇತರ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನಾನು ಬಂದಿದ್ದೆ. ಅಲ್ಲ ಅವರು ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಸದನದಲ್ಲಿ ಮಾಡಲೇಬೇಕಲ್ಲ. ನಾವು ಆರ್ಡಿನೆನ್ಸನ್ನು ಚರ್ಚೆ ಮಾಡಬೇಕು, ಅದು ಪಾಸ್ ಮಾಡೋದಕ್ಕೂ ಚರ್ಚೆ ಮಾಡಬೇಕು. ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಇವು ರಿಜಿಸ್ಟರ್ಡ್ ಫರ್ಮ್ಸ್ಗೆ RBI ಕೆಳಗಿರೋಕೆ ಅವ್ನು ನಾವು ಈ ಸುಗ್ರೀವಾಜ್ಞೆಯಿಂದ ತೆಗೆದೇ ಇಟ್ಬಿಟ್ಟೇವಲ್ಲ. ಅವರು ಏನಾರ ಸಲಹೆಗಳನ್ನು ನಾವು ಅಳವಡಿಸ್ಕೊಳ್ಬೇಕಾದಂಥದ್ದು ಏನವ ಅವುಗಳನ್ನು ಅಳವಡಿಸ್ಕೊಳ್ತೀವಿ. ಹೌದು. ಇಲ್ಲ, ಈ ಸುಗ್ರೀವಾಜ್ಞೆ ಜನರಲ್ಲಿ ಏನೊಂದು ಭಯ ನಿರ್ಮಾಣ ಆಗಿದೆ, ಆ ಭಯ ಆತಂಕ ನಿವಾರಿಸೋದಕ್ಕೆ ಇದು ವಿಶೇಷವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತ ಮಾಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈಗಾಗಲೇ ಜನರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿನಂತಿಯನ್ನು ಮಾಡಿದ್ದಾರೆ. ಹಾಗೂ ಅವರಲ್ಲಿ ಆತ್ಮವಿಶ್ವಾಸ ಬರುವ ಹಾಗೆ ನಾವು ಸರ್ಕಾರದವರು ಇರ್ತೀವಿ, ಕಾನೂನಾಗಿದೆ, ಈಗ ಯಾರೂ ಭಯ ಪಡಬೇಡ್ರಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರಿಂದ ವಾತಾವರಣ ಸಾಕಷ್ಟು ಮಟ್ಟಿಗೆ ತಿಳಿ ಆಗ್ತದೆ. ಆ ಭಯದ, ಆತಂಕದ ಆ ಒಂದು ವಾತಾವರಣ, ಸನ್ನಿವೇಶ ಅದು ಇನ್ನು ಮೇಲೆ ಉಳಿಬಾರ್ದು. ಉಳಿಲ್ದಂಗೆ ನಮ್ಮ ಈ ಸುಗ್ರೀವಾಜ್ಞೆಯನ್ನು ನಮ್ಮ ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಬಳಕೆ ಮಾಡಿಕೊಂಡು ಜನರನ್ನು ನಿರ್ಭಯರನ್ನಾಗಿ ಮಾಡಬೇಕು ಅಂತೇಳಿ ನಾನು ಈ ವಿನಂತಿ ಮಾಡ್ತೇನೆ. ದೇವರಾಜ ಅರಸು ಅವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕೂಡ ಆ ದಾಖಲೆಯನ್ನು ಮುರಿಬೇಕು ಅಂತ ಹೇಳಿ ಕೆಲವು ಸಚಿವರು ಹಾರೈಸುತ್ತಿದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ದಾಖಲೆಯನ್ನು ಮುರಿಲಿ ಅಂತ ಹಾಕ್ತಿಲ್ಲ. ಯಾರು ರಿಯಾಕ್ಷನ್ ಮಾಡ್ತಾರ ಅವ್ರನ್ನ ಕೇಳಿ. ನಮಗ ಮಾನ್ಯ ಖರ್ಗೆ ಅವರು ಇಂಥ ರಾಜಕೀಯ ವಿಚಾರಗಳನ್ನು ಪತ್ರಿಕೆಯವ್ರ ಜೊತೆಗೆ ಯಾರು ಮಾತಾಡ್ತಕ್ಕದ್ದಲ್ಲ ಅಂತ ಹೇಳಿದ್ದಾರೆ. ಅವರು ಹೇಳ್ತಕ್ಕಂಥ ಮಾತನ್ನ ನಾವು ನಡೆಸ್ತೀವಿ. ಇನ್ನಷ್ಟು ಬಿಲ್ಗಳಿದಾವಲ್ಲ ಸರ್, ಅವ್ರ ಬಗ್ಗೆ ಏನೋ ಚರ್ಚೆ ಆಯ್ತಾ ಸರ್? ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಮಾಡಿದ್ವಿ. ಕ್ಲಿಯರ್ ಮಾಡ್ತಾರ ಅಂತ ಹೇಗೆ ಮನೆ ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಹೌದು ಸರ್. ಖರ್ಗೆ ಅವರು ಬಹಿರಂಗವಾಗಿ ಮಾತಾಡ್ತಾರೆ ಸರ್. ಅಲ್ಲಲ್ಲ ಸರ್, AICC ಅಲ್ಲಲ್ಲ, ಅಧ್ಯಕ್ಷ ಸ್ಥಾನ ನನ್ನ ಸ್ಟೇಟ್ಮೆಂಟ್ ಬರೋದು ಅದ್ರ ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.